ಅಬ್ಬಬ್ಬಬ್ಬಬ್ಬಬ್ಬಾ. ಟ್ಯಾಲೆಂಟ್ ಅಂದ್ರೆ ನಿನ್ನೆ ಕಣೆ ದಮ್ಮು. ಇವತ್ತು ಆ ಪಿಳ್ಳೆನ ಬಿಸಿಲಲ್ಲಿ ಒಣಗಿಸಿದ್ದು ಆಯ್ತು, ಅದರಿಂದ ನಾನು ತಪ್ಪಿಸ್ಕೊಂಡಿದ್ದು ಆಯ್ತು. ಆಹಾ, ಟೋಟಲ್ ಆಗಿ ಇವತ್ತಿನ ದಿನಾನೇ ಸಖತ್ತಾಗಿದೆ. ಆದ್ರೂ ಆ ಪಿಳ್ಳೆನ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಪ್ಪಳ ಒಣಗಿಸ್ಬೇಕಿತ್ತು, ಮಜಾನೇ ಬೇರೆ ಇರ್ತಿತ್ತು. ಮಾಯ ಇಂಪ್ರೆಸ್ ಆಗಿ ನನ್ಗಾಗ್ಲಿ ನನ್ನ ಪ್ರಾಣಿಗಾಗ್ಲಿ ಟಾರ್ಚರ್ ಕೊಡೋದನ್ನ ಕಡಿಮೆ ಮಾಡ್ತಿದ್ಲು ಅನ್ಸುತ್ತೆ. ನೋಡ, ಅಯ್ಯೋ ಭಗವಂತ, ಅಯ್ಯಯ್ಯೋ ಮೇಡಮ್ ಬಿದ್ಬಿಟ್ರಾ? ಇಲ್ಲ ಕಣಮ್ಮ, ನಾನು ಚಿಕ್ಕ ಮಗು ನೋಡು, ಇಲ್ಲಿ ಜಾರುಬಂಡೆ ಆಡ್ಬೇಕನ್ನಿಸ್ತು, ಆಡ್ತಿದ್ದೆ. ಬಿದ್ದೆ ಅಂತ ಕೇಳ್ತಿಯಲ್ಲೇ? ಮೇಡಮ್ ಅದು ನೀರ್ ಚೆಲ್ಲೋಗಿತ್ತು, ಬರ್ಸಣ ಅಂತ ಬಟ್ಟೆ ತಂದೆ, ಅಷ್ಟ್ರಲ್ಲಿ ನೀವು ಬಿದ್ದೋಗ್ಬಿಟ್ಟಿದ್ದೀರಾ ಮೇಡಮ್. ಮುಚ್ಚೆ ಬಾಯಿ, ನಾನ್ ಮೇಲೆ ಎದ್ದೇಳ್ಬೇಕು, ಹೆಲ್ಪ್ ಮಾಡು. ನಿಧಾನ ನಿಧಾನ ನಿಧಾನ. ಅಯ್ಯಯ್ಯೋ, ಮುರ್ದಾಕ್ಬಿಟ್ಲು. ಮೇಡಮ್ ಅದು ಕೈ ಜಾರೋಯ್ತು, ಕ್ಷಮಿಸ್ಬಿಡಿ ಮೇಡಮ್. ನೋವಾಯ್ತಾ? ಏ ದುರ್ಗಾ, ನೀನೇ ನನ್ ಸೊಂಟನ ಮುರಿದು ಪುಡಿ ಪುಡಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೇಡಮ್ ಅಷ್ಟು ಸುಲಭವಾಗಿ ಪುಡಿ ಪುಡಿ ಆಗೋ ಸೊಂಟ ಅಲ್ಲ ಬಿಡಿ. ಏನಂದ್ರೆ? ಮೇಡಮ್ ಅಯ್ಯಯ್ಯೋ ದಮ್ಮು, ಮತ್ತೆ ವಿದ್ಯಾ ಸದ್ಯ ಟೈಲ್ಸು ಸೇಫು. ಪ್ರಾಣಿ, ನಿಮ್ ತಲೆ ಕೆಟ್ಟಿದ್ಯಾ? ನಾನು ಇಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ, ನಿಮಗ್ ಟೈಲ್ಸ್ ಅಂತೆ. ಓ, ಇತ್ತೀಚೆಗಂತೂ ನೀನ್ ನಡೆಯೋದಕ್ಕಿಂತ ಬೀಳೋದೇ ಜಾಸ್ತಿ ಆಗೋಗಿದೆ. ಅದೇನೋ ಹೇಳ್ತಾರಲ್ಲ, ದಿನ ಸಾಯರ್ ಅಳೋರು ಯಾರು ಅಂತ. ಪ್ರಾಣಿ, ನನ್ ಸೊಂಟ ಮತ್ತೆ ಮುರಿದೋಯ್ತು ಅನ್ಸುತ್ತೆ. ಬಿದೋಯ್ತಾ? ಅಯ್ಯೋ ನಿಧಾನ ಕಣೆ, ನಿಧಾನಕ್ಕೆ ನಡಿ. ಆಮೇಲೆ ನೀನ್ ನನ್ ಮೇಲೆ ಬಿದ್ರೆ ಸ್ಯಾಂಡ್ವಿಚ್ ಹಾಕ್ಬಿಡ್ತೀನಿ, ಹುಷಾರು. ನಡಿ. ಹೇಗೆ? ನಾವು ಯಾವತ್ತೂ ಯಾರಿಗೂ ತೊಂದರೆ ಕೊಡಕ್ ಹೋಗ್ಬಾರ್ದು ಪುಟ್ ಮೇಡಮ್. ಆದ್ರೆ ನಮಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವ್ರು ಮತ್ತೆ ಯೋಚನೆ ಮಾಡ್ಬೇಕು, ಹಾಗೆ ಪಾಠ ಕಲಿಸ್ಬೇಕು. ನಮ್ ಪುಟ್ ಮೇಡಮ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಇದೇ ತರ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ.